ನಮಸ್ಕಾರ ಸ್ನೇಹಿತರೆ, ಈಗಲೇ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದು ರೈಲ್ವೇಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಿಲ್ 2024. ಸೊ ಈ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಅದಾದ ನಂತರ ಭಾರಿ ಚರ್ಚೆನೂ ಆಗಿತ್ತು ಪಾರ್ಲಿಮೆಂಟಲ್ಲಿ. ಸೊ ಏನಕ್ಕೆ ಈ ಚರ್ಚೆ ಎಲ್ಲ ಆಯಿತು, ಅದಾದ ನಂತರ ಈ ಬಿಲ್ ಏನು ತರುತ್ತೆ, ಏನು ಇದರಿಂದ ಯೂಸು, ಏನಿದ್ರ ಡಿಸ್ಅಡ್ವಾಂಟೇಜು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ 2024 ರೈಲ್ವೇಸ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಈ ಬಿಲ್ನ ಪಾಸ್ ಮಾಡ್ತಾ ಇರೋ ಉದ್ದೇಶ ಬಂದು, ಸೊ ಈ ಹಿಂದೆ ರೈಲ್ವೇಸಲ್ಲಿ 2 ಬಿಲ್ ಪಾಸ್ ಆಗಿತ್ತು. ಒಂದು ಬಂದು 1890 ಬ್ರಿಟಿಷರ್ಸ್ ಪಾಸ್ ಮಾಡಿದಂಥ ಇಂಡಿಯನ್ ರೈಲ್ವೇಸ್ ಆ್ಯಕ್ಟ್. ಸೊ ಈ ಆ್ಯಕ್ಟ್ ಅಥವಾ ಈ ಬಿಲ್ ಏನಿದೆ, ಬ್ರಿಟಿಷರ್ಸ್ ತಕ್ಕನಾಗಿ, ಬ್ರಿಟಿಷ್ ಸರ್ಕಾರದ ತಕ್ಕನಾಗಿ ಈ ಬಿಲ್ಲು ಇಲ್ಲಿನ ಲಾಸ್ ಎಲ್ಲ ಮಾಡಿದರು. ಸೊ ಈ ಲಾಸು ಕೆಲವು ಸರಿ ಇರಲಿಲ್ಲ. ಅದಾದ ನಂತರ ಓವರ್ ದ ಟೈಮ್ ಇದು ಔಟ್ಡೇಟೆಡ್ ಆದ ನಂತರ ಹತ್ತತ್ರ ಒಂದು ಶತಮಾನ ನಂತರ ನಮ್ಮ ಇಂಡಿಯನ್ ಗೌರ್ಮೆಂಟು ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ 1989 ಇನ್ನೊಂದು ಬಿಲ್ನ ಪಾಸ್ ಮಾಡ್ತಾರೆ, ರೈಲ್ವೇಸ್ ಆ್ಯಕ್ಟ್ ಅಂತ. ಸೊ ಈ ರೈಲ್ವೇಸ್ ಆ್ಯಕ್ಟಲ್ಲಿ ಆಗಿನ ತಕ್ಕನಾಗೆ 1990 ಯಾವ ರೀತಿ ಬೇಕಾಗಿತ್ತು ಲಾಸು, ಆ ರೀತಿ ಲಾಸ್ನ ಅಮೆಂಡ್ ಮಾಡಿ ಇಟ್ಕೊಂಡಿದ್ರು. ಸೊ ಇಲ್ಲಿವರೆಗೂ ನಿಮಗೆ ರೈಲ್ವೇಸ್ ಆ್ಯಕ್ಟ್ ಅಥವಾ ರೈಲ್ವೇಸ್ ಬಿಲ್ ಅಂತ ಬರ್ತಿದ್ರೆ, ಅಥವಾ ರೈಲ್ವೆ ಲಾ ಬಿಲ್ ಅಂತ ಬರ್ತಿದ್ರೆ 2 ಬರ್ತಿದೆ. ಸೊ ಒಂದು ಮೊದಲನೇ ಬಿಲ್ ಬಂದು 1890, ಅದಾದ ನಂತರ 1990 ಅಥವಾ 1989 ಪಾಸ್ ಆಗಿರೋ ಈ ಬಿಲ್ಲು. ಸೊ ಕೆಲವು ಜಾಗದಲ್ಲಿ ಏನಾಗ್ತಿತ್ತು ಅಂದರೆ 2 ಬಿಲ್ಲಲ್ಲಿರೋ ಲಾಸು ಒಂದೇ ಆಗಿರ್ತಿತ್ತು, ಇಲ್ಲಾಂದರೆ ಕೆಲವು ಸೆಕ್ಟರ್ಗಳಲ್ಲಿ ಲಾನೇ ಇರ್ತಿರ್ಲಿಲ್ಲ. ಸೊ ಈ ಲಾ ಯಾವುದು ಇಂಪ್ಲಿಮೆಂಟ್ ಮಾಡಬೇಕು, ಯಾವ ಬಿಲ್ಲನ್ನು ರೆಫರ್ ಮಾಡಬೇಕು, ಸೊ ಇದೊಂದು ದೊಡ್ಡ ಕನ್ಫ್ಯೂಷನ್ ಆಗ್ತಾಯಿತ್ತು. ಆ ಕಾರಣಕ್ಕೋಸ್ಕರ ಈಗಿನ ಪ್ರೆಸೆಂಟ್ ಗೌರ್ಮೆಂಟು, BJP ಗೌರ್ಮೆಂಟು ಇದನ್ನು ಚೇಂಜ್ ಮಾಡಬೇಕು ಅಂತ ಮಿನಿಸ್ಟ್ರಿ ಆಫ್ ರೈಲ್ವೇಸು, ಸೊ ಮಿನಿಸ್ಟರ್ ಆಫ್ ರೈಲ್ವೇಸ್ ಬಂದು ಅಶ್ವಿನಿ ವೈಷ್ಣವ್ ಅವರು, ಅವ್ರ ನೇತೃತ್ವದಲ್ಲಿ ಒಂದು ಬಿಲ್ ಪಾಸ್ ಮಾಡಬೇಕು ಈ ವರ್ಷ ಅಂತ ಡಿಸೈಡ್ ಮಾಡಿದ್ರು. ಸೊ ಈ ಬಿಲ್ ಏನಂದರೆ 1989 ಪಾಸ್ ಆಗಿರೋ ಬಿಲ್ಲು. ಅದಾದ ನಂತರ ಕೆಲವು ಲಾಸು, ಯಾವ ಹಳೆ ಲಾನ ಇಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ, 1890 ಮಾಡಿರೋವಂಥ ಲಾಸು. ಸೊ ಆ 2 ಲಾಸ್ನ ತೊಗೊಂಡು ಈ ಬಿಲ್ಲನ್ನ ಮಾಡಿರೋದು 2024 ಬಿಲ್ಲು. ಸೊ ಇದನ್ನು ಪಾಸ್ ಮಾಡಿದ್ದು ಬಂದು ಡಿಸೆಂಬರ್ 11, 2024. ಸೊ ಆ ದಿನ ನಮ್ಮ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ಈ ಬಿಲ್ನ ಪಾಸ್ ಮಾಡಿದ್ರು. ಸೊ ಇದು ಬೇರೆ ಬಿಲ್ಗಳ ಥರ ಈಸಿಯಾಗಿ ಪಾಸ್ ಆಗಲಿಲ್ಲ. ಆಪೋಸಿಷನ್ ಮತ್ತು ಗೌರ್ಮೆಂಟು ಎರಡರ ಮಧ್ಯೆ ಆರ್ಗ್ಯುಮೆಂಟ್ಸ್ ನಡೀತು. ಆ ಆರ್ಗ್ಯುಮೆಂಟ್ಸ್ ಪಾರ್ಲಿಮೆಂಟ್ ಆಚೆನೂ ಬಂತು, ಪ್ರೊಟೆಸ್ಟು ನಡೀತು ಆಪೋಸಿಷನಿಂದ. ಆಪೋಸಿಷನ್ ಇದನ್ನು ಏನೋ ಅಪೋಸ್ ಮಾಡ್ತಾ ಇದ್ದಾರೆ, ಈ ಬಿಲ್ ಪಾಸ್ ಆಗಬಾರ್ದು, ಈ ಬಿಲ್ಲಲ್ಲಿ ಕೆಲವು ಫ್ಲಾಸ್ ಇದೆ ಅಂತ. ಏನು ಫ್ಲಾಸ್ ಇದೆ ಅಂತ ಅಂದರೆ, ಈ ಬಿಲ್ಲಲ್ಲಿ, ಈ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಒಂದು ಲಾ ಅಥವಾ ಒಂದು ಫ್ಲಾ ಏನು ಇದೆ ಅಂದರೆ, ಪ್ರೈವೇಟ್ ಪ್ಲೇಯರ್ಸ್ ಅಂದರೆ ಬೇರೆ ಪ್ಲೇಯರ್ಸ್ ಅಂದರೆ ಇಂಡಿಯನ್ ರೈಲ್ವೇಸು ಅಥವಾ IRCTC ಏನು ಒಂದು ಗೌರ್ಮೆಂಟ್ ಬಾಡಿ, ಆ ಗೌರ್ಮೆಂಟ್ ಬಾಡಿ ಬಿಟ್ಟು ಆಚೆಗಡೆ ಇರುವಂಥ ಪ್ಲೇಯರ್ಸ್, ರಿಲಯನ್ಸ್ ಇರ್ಬೋದು, ಅದಾನಿ ಗ್ರೂಪು, ಸೊ ಈ ರೀತಿ ಏನು ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ, ಅವರು ರೈಲ್ವೇಸ್ನ ಭಾಗವಾಗ್ಬೋದು ಅಂತ. ಅಂದರೆ ರೈಲ್ವೇಸಲ್ಲಿ ಒಂದು ಪಾರ್ಟ್ ಅವರು ತೊಗೊಂಡು ಅವರು ಕೆಲಸ ಮಾಡ್ಬೋದು ಅಥವಾ ಅವರು ಅದನ್ನು ನೋಡ್ಕೊಬೋದು ಅಂತ. ಸೊ ಈ ಬಿಲ್ಲನ್ನ ಪಾಸ್ ಮಾಡಿದಂಥ ಅಶ್ವಿನಿ ವೈಷ್ಣವ್ ಅವರು ಏನಂತಂದಿದ್ದಾರೆ ಅಂದರೆ, ಅದನ್ನು ನಾವು ಪಾಸ್ ಮಾಡಿರೋದು ಎಂತಕ್ಕಂದರೆ ಕೆಲವು ಕಡೆ ಮೇಂಟೆನೆನ್ಸ್ಗೆ, ಅದಾದ ನಂತರ ರೈಲ್ವೆ ಸ್ಟೇಷನ್ ಮೇಂಟೆನೆನ್ಸು, ಅದಾದ ನಂತರ ರೈಲ್ವೆ ಟ್ರ್ಯಾಕ್ ಇದೆಲ್ಲ ಮೇಂಟೈನ್ ಮಾಡೋದಕ್ಕೆ ಇಂಡಿಯನ್ ರೈಲ್ವೇಸ್ ಅಥವಾ ಗೌರ್ಮೆಂಟ್ ಬಾಡೀಸ್ಗೆ ಕಷ್ಟ ಆಗುತ್ತೆ. ಸೊ ಆದ ಕಾರಣದಿಂದ ಇಲ್ಲಿ ಪ್ರೈವೇಟ್ ಪ್ಲೇಯರ್ಸು ಇನ್ನೂ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಆ್ಯಸ್ ಕಂಪೇರ್ಡ್ ಟು ದ ಗೌರ್ಮೆಂಟ್ ಬಾಡಿ ಅಂತ ಅಂದಿದ್ದಾರೆ. ಪ್ರೈವೇಟೈಸೇಷನ್ ಅಂತೂ ಆಗಲ್ಲ ರೈಲ್ವೇಸ್ ಅಂತ ಅವರು ಕ್ಲಿಯರಾಗಿ ಅಂದಿದ್ದಾರೆ. ಹಂಗೂ ಆಪೋಸಿಷನ್ನು, ಅದಾದ ನಂತರ ರಾಹುಲ್ ಗಾಂಧಿ ಅವರು ಇರ್ಬೋದು, ಕಾಂಗ್ರೆಸ್ ಅವರಲ್ಲೇ ಏನಂತ ಇದ್ದಾರೆ ಅಂದರೆ, ಸೊ ಇದ್ರ ಮೊದಲನೇ ಸ್ಟೆಪ್ಪು ಇಂಡಿಯನ್ ರೈಲ್ವೇಸ್ ಪ್ರೈವೇಟೈಸೇಷನ್ ಆಗೋದಕ್ಕೆ ಅಂತ. ಸೊ ತುಂಬ ಜನ ಪ್ರೈವೇಟೈಸೇಷನ್ ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಸೊ ಈ ಬಿಲ್ಲು ಒಂದು ಥರ ಒಂದು ಆರ್ಗ್ಯುಮೆಂಟು ಅಥವಾ ಒಂದು ಡಿಬೇಟಿಗೆ ಸ್ಪಾರ್ಕ್ ಕೊಟ್ಟಿದೆ. ಇಂಡಿಯನ್ ರೈಲ್ವೇಸ್ ಗೌರ್ಮೆಂಟ್ ಹತ್ರನೇ ಇರಬೇಕಾ, ಪ್ರೈವೇಟೈಸೇಷನ್ ಆಗಬೇಕಾ ಕಂಪ್ಲೀಟಾಗಿ, ಅಥವಾ ಪ್ರೈವೇಟ್ ಪ್ಲೇಯರ್ಸು ಮತ್ತು ಗೌರ್ಮೆಂಟ್ ಬಾಡಿ ಎರಡೂ ಸೇರ್ಕೊಂಡು ಇಂಡಿಯನ್ ರೈಲ್ವೇಸ್ನ ರನ್ ಮಾಡಬೇಕಾ ಅಂತ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.